ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡ್ಬೋದು. ಇವಾಗ ನಮ್ಮಲ್ಲಿ ಓಂಶಕ್ತಿ ಚಲಪತಿ ಅವರು ಅವ್ರೇನು ಕತ್ತಿ ವರ್ಷೆ ಕೋಲರ್ಸೆ ಎಲ್ಲ ಕುಸ್ತಿ ಎಲ್ಲ ಕಲ್ತಿದ್ರು, ಅದನ್ನ ಪ್ರದರ್ಶನ ಮಾಡಕ್ ಹೋದಂತ ಸಂದರ್ಭದಲ್ಲಿ ನಾವು ಕೇಸ್ ಹಾಕಿದ್ರು. ಇವತ್ತು ನೋಡಿದ್ರೆ ಇವರು ಆ ತಲ್ವಾರನ್ನ ಪ್ರದರ್ಶನ ಮಾಡಿ ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರ ಅನ್ನೋದಾದ್ರೆ ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನ? ಅವ್ರು ಯಾವ ದೇಶದಲ್ಲಿ ಇದ್ದಾರೆ? ಅವ್ರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯಕ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಆ ವಿಡಿಯೋ ಏನಿದೆ ಎಲ್ಲ ನಿಮ್ಗೂ ಕಳಿಸ್ರಿ. SP ಅವ್ರಿಗೂ ನಾವು ಬೆಳಗ್ಗೆನೆ ವಂಶಕ್ತಿ ಚಲಪತಿ ಅವ್ರ ಹತ್ರ, ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಮಾತಾಡ್ಕೊಂಡು ಎಲ್ಲ ನಮ್ಮ ಮುಖಂಡಗಳೆಲ್ಲ ಇವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಈಗಾಗ್ಲೇ ವಿಡಿಯೋಗಳನ್ನ ಕಳಿಸಿದ್ದೀವಿ. ಒಂದ್ ಕಡೆ ಕೋಲಾರಲ್ಲಿ ಈ ತರ ನಡೀತಾ ಇದ್ರೆ, ಈ ಯಾರು ಮುಸ್ತಫಾ ಇದ್ದಾನೆ ಅವನು ಕಾಂಗ್ರೆಸ್ ಲೀಡ್ರು. ಹಿಂದೆ ಜಾರ್ಜ್ ಮೇಲೆ ಚುನಾವಣೆ ಎಲೆಕ್ಷನ್ ನಿಂತು ಕೇವಲ ಬರೀ 3,000 ಓಟ್ಗಳನ್ನ ತಗೊಂಡು ಹೀನಾಯವಾಗಿ ಸೋತು ಹಿಂದೆ JDS ಅಲ್ಲಿ ಗುರ್ಸ್ಕೊಂಡಿದ್ದಂತವನು ಇವತ್ತು ಏನಾದ್ರೂ ಮಾಡಿ ನಾನು ರಾಜಕೀಯ ನೆಲೆಯನ್ನು ಕಂಡಿಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಇವತ್ತು ಈ ದೇಶದ್ರೋಹಿಗಳ ಜೊತೆಲಿ ಸೇರ್ಕೊಂಡು ಏನ್ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕು ಅದನ್ನ ಮಾಡೋದನ್ನ ಬಿಟ್ಟು ಈ ತಲ್ವಾರನ್ನ ಇಸ್ಕೊಂಡು ನಾವು ಇದ್ರೆ ಹಿಂದೆ ಆ ತಲ್ವಾರ್ ಮೇಲೆ ಬರ್ದಿತ್ತು, ಇಲ್ಲಿ ಕ್ಲಾಕ್ ಟವರ್ ಹಾಕಿದ್ರು, ಈ ಕಾಫಿರು ನಮ್ಮ ಧರ್ಮದ ವಿರೋಧಿಗಳ ರಕ್ತವನ್ನ ಹೀರೋದಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಆ ತಲ್ವಾರ್ ಮೇಲೆ ಬರ್ದಿದ್ರು. ಅದೇ ರೀತಿಯಲ್ಲಿ ಏನ್ ಈ ತಲ್ವಾರನ್ನ ನೋಡ್ಸಿರಂತ ಉದ್ದೇಶ ಏನು? ಅವರು ಸ್ವತಂತ್ರ ದಿನಾಚರಣೆ ದಿನ ಈ ತಲ್ವಾರ್ ನೋಡೋದಂತ ಉದ್ದೇಶ ಏನಂದ್ರೆ ಅಲ್ಲಿ ಮಾಡಕ್ ಬಿಟ್ಟಿಲ್ಲ, ನಾವು ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲ. ಅದಕ್ಕೋಸ್ಕರ ಆ ತಲ್ವಾರನ್ನ ಮಾಡ್ಕೊಂಬಂದವ್ರು ಯಾರು, ಅದನ್ನ ಅವ್ರ ಕೊಡುಗೆ ಕೊಟ್ಟವ್ರು ಯಾರು, ಅದಕ್ಕೆ ಏನಕ್ಕೋಸ್ಕರ ಅದನ್ನ ಶೋ ಮಾಡಿದ್ರು, ಇವ್ರೆಲ್ಲಾರ ಮೇಲೆ ಅವ್ರ ಜೊತೆಲಿ ಯಾರ್ಯಾರು ಇದ್ರು ಅನ್ನೋ ಲೆಕ್ಕಾಚಾರ ಯಾವ ಉದ್ದೇಶ ಇಟ್ಕೊಂಡು ಅವರು ಆ ತಲ್ವಾರನ್ನ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಂಡು ನಾವು ಈ ಕಂಪ್ಲೇಂಟ್ ಕೊಡ್ತೀವಿ. ನಾವು ನಮ್ಮ ಬಾಲಾಜಿಯರ್ ಇರ್ಬೋದು, ಇವರು ನಮ್ಮ ಪ್ರವೀಣ್ ಅವರು, ನಾಗಭೂಷಣ್ ಅವರು, ನಮ್ಮ ಬಾಬು ಅವರು, ಸೂರ್ಯ ಎಲ್ಲಾರು ಸೇರಿ ನಮ್ಮ ಪಕ್ಷದ ಮುಖಂಡರುಗಳು ಈ ರೀತಿ ನಡೀತಾ ಇದೆ ಕೋಲಾರಲ್ಲಿ. ಒಂದ್ ಕಡೆ ಇವರು ಸುಹೇಲ್ ಈಗ ನಜೀರ್ ಅವರು ಶಿಷ್ಯರು ಅಂತಾನು ಹೇಳ್ತಾರೆ, ಟ್ಯಾಕ್ಟರ್ ಶೋರೂಮ್ ಬೇರೆ ಇಟ್ಕೊಂಡವ್ರೆ, ಟ್ಯಾಕ್ಟರ್ ಶೋರೂಮ್ ಬೇರೆ ಇಟ್ಕೊಂಡಿದ್ದಾರೆ, ಅವ್ರ ಶಿಷ್ಯರು ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲಾರನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಿ ಅವ್ರು ಗುರ್ಸ್ಕೊಂಡಿರೋದ್ರಿಂದ ಇಂಥ ದೇಶದ್ರೋಹಿಗಳನ್ನ ಕೂಡ್ಲೆ ಬಂಧಿಸ್ಬೇಕು, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಬೇಕು ಅನ್ನೋದು ಒಂದು. ಇನ್ನೊಂದು, ಈ ಜಮೀರ್ ಅಹ್ಮದ್ ಇವತ್ತೇನು